ಕೊಡಗು ಜಿಲ್ಲೆ ವಿರಾಜಪೇಟೆ ತಾಲೂಕಿನ ಕುಟ್ಟಂದಿ ಗ್ರಾಮದ ದೇವಯ್ಯ ಅನ್ನುವರ ಮನೆಯಲ್ಲಿ ಕಿಂಗ್ ಕೋಬ್ರಾ ಪತ್ತೆಯಾಗಿದೆ. ನಿನ್ನೆ ರಾತ್ರಿ 7:30 ಹಾವು ಕಾಣಿಸಿಕೊಂಡಿತ್ತು. ತಕ್ಷಣ ಉರಗ ತಜ್ಞ ಶರತ್ ಅವರಿಗೆ ಮನೆಯವರು ಈ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ಕೂಡಲೇ ಸ್ಥಳಕ್ಕೆ ಬಂದಂತ ಶರತ್ ಅವರು ನಿನ್ನೆ ರಾತ್ರಿಯೇ ಭಾರೀ ಗಾತ್ರದ ಕಿಂಗ್ ಕೋಬ್ರಾವನ್ನ ಸೆರೆ ಹಿಡಿದಿದ್ದಾರೆ. ಶೀತ ಪ್ರದೇಶದಲ್ಲಿ ವಾಸಿಸುವಂತ ಈ ಕೋಬ್ರಾ 10 ಅಡಿ ಉದ್ದ, 7 ಕೆಜಿ ತೂಕ ಇದೆ. ಇನ್ನು ಕೋಬ್ರಾವನ್ನ ಸೆರೆ ಹಿಡಿದು ಮಾಕುಟ್ಟ ಅಭಯಾರಣ್ಯಕ್ಕೆ ಈಗ ಬಿಡಲಾಗಿದೆ. ಸದ್ಯ ಶರತ್ ಇದುವರೆಗೆ 2000ಕ್ಕೂ ಹೆಚ್ಚು ಹಾವುಗಳನ್ನು ಸಂರಕ್ಷಣೆ ಮಾಡಿದ್ದಾರೆ. ಈ ಪೈಕಿ 14 ಕಿಂಗ್ ಕೋಬ್ರಾ ಸೇರಿದೆ. ಪ್ರತಿ ಬಾರಿ ಅಪರೂಪದ ಹಾವುಗಳನ್ನು ಸೆರೆ ಹಿಡಿದಾಗ ಅವುಗಳನ್ನು ಶರತ್ ಅವರು ಜನರಿಗೆ ತೋರಿಸ್ತಾರೆ. ಮಾತ್ರ ಅಲ್ಲ, ಇದರ ವಿಶೇಷತೆ ಬಗ್ಗೆ ಕೂಡ ಮಾಹಿತಿಯನ್ನು ನೀಡುವ ಮೂಲಕ ಹಾವುಗಳ ಸಂರಕ್ಷಣೆ ಬಗ್ಗೆ ಶರತ್ ಅವರು ಜಾಗೃತಿಯನ್ನು ವಹಿಸ್ತಾರೆ. ನಾನೊಂದು ನಾಗರಾವನ ತಿದ್ಮತಿ ಫಾರೆಸ್ಟಿಗೆ ಬಿಟ್ಬಿಟ್ಟು ಬರಬೇಕಾದ್ರೆ ನನಗೆ ಕಾಲ್ ಬಂತು. ಸುಮಾರು 9 ರಿಂದ 10 ಅಡಿ ಇದೆ. ಇದು ಕಾಳಿಂಗ ಸರ್ಪ ಅಂತಾರೆ. ತುಂಬ ವಿಷಪೂರಿತ ಹಾವು, ಇಂಡಿಯಾದಲ್ಲೇ ವಿಷಪೂರಿತ ಹಾವು, ತುಂಬ ನಾಚಿಕೆ ಸ್ವಭಾವ ಹಾವು ಇದು. ಇಂಥ ಹಾವುಗಳನ್ನ ಕಂಡಾಗ ದಯವಿಟ್ಟು ಅದನ್ನು ನೋಡ್ಕೊಂಡಿರಿ, ನಮಗೊಂದು ಫೋನ್ ಮಾಡಿ ತಿಳಿಸಿ. ನಾವು ಎಷ್ಟು ರಾತ್ರಿ ಆದ್ರೂ ಆ ಹಾವುಗಳನ್ನ ಬಂದು ಹಿಡಿದು ಅದನ್ನು ಸುರಕ್ಷಿತವಾಗಿ ಕಾಡಿಗೆ ಬಿಡೋ ಜವಾಬ್ದಾರಿ ನಮ್ಮದು. ದಯವಿಟ್ಟು ಹಾವುಗಳನ್ನ ಕೊಲ್ಲಬೇಡಿ, ಸಂರಕ್ಷಿಸೋಣ. ಯಾಕೆ ಸಂರಕ್ಷಿಸಬೇಕಂತ ಹೇಳಿದ್ರೆ ಮುಂದಿನ ಪೀಳಿಗೆಗೆ ಹಾವುಗಳನ್ನ ಕಾಣಕ್ಕೆ ಸಿಗಲ್ಲ. ಬರೀ ಝೂ ಗಾರ್ಡನಲ್ಲಿ ಮತ್ತು ಎಲ್ಲ ಫೋಟೋದಲ್ಲಿ ಮಾತ್ರ ನೋಡಬೇಕಾಗತ್ತೆ. ದಯವಿಟ್ಟು ಆ ಹಾವುಗಳನ್ನ ಸಂರಕ್ಷಿಸಿ. ಈಗಾಗಲೇ ಹಲವಾರು ಹಾವುಗಳನ್ನು ಹಿಡಿದಿದ್ದಾರೆ. ಯಾವುದೇ ಹಾವಾಗಿರಲಿ, ನಾಗರಾವೇ ಇರಲಿ, ಕೇರೆ ಹಾವೇ ಇರಲಿ, ಇನ್ನೊಂದು ಇತರ ಹಾವುಗಳಾಗಲಿ, ಯಾವುದೇ ಒಂದು ಹಾವನ್ನು ಹಿಡಿದ್ರೂ ಸಹಿತ ಅವರು ಜನಗಳಿಗೆ ಅದರ ಬಗ್ಗೆ ಮಾಹಿತಿ ಕೊಟ್ಟು ಇನ್ನು ಮುಂದೆ ಹಾವುಗಳನ್ನು ಕೊಲ್ಲಬೇಡಿ, ಅದನ್ನು ಸಂರಕ್ಷಣೆ ಮಾಡಬೇಕು. ಈಗಾಗಲೇ ಕಾಡುಗಳೆಲ್ಲ ಕಡಿದು ಸೈಟ್ ಮಾಡಿ ಮನೆ ಕಟ್ತಾ ಇದ್ದಾರೆ. ಅದಕ್ಕೋಸ್ಕರ ಹಾವುಗಳಿಗೆ ಅಂತೇಳಿ ಒಂದು ವಾಸಸ್ಥಳ ಕಡಿಮೆ ಆಗಿದೆ. ಆದ್ದರಿಂದ ಈಗ ಇರುವಂಥ ಹಾವುಗಳು ಮನೆ ಒಳಗಡೆ ಅಲ್ಲಿ ಇಲ್ಲಿ ಏನಾದರೂ ಒಂದು ಸಣ್ಣ ಪುಟ್ಟ ಆಹಾರಗಳು ಹುಡ್ಕೊಂಡು ಬಂದರೆ ಅದನ್ನ ಜನಗಳು ಕಂಡ ತಕ್ಷಣ ಹೊಡೆದು ಸಾಯಿಸ್ತಾರೆ.